ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ ಎಕ್ಸಾಮ್ಸ್ ಗಳಿಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಾಮನ್ವೆಲ್ತ್ ನ ಪ್ರಮುಖ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರಮುಖವಾದ ಅಂಶಗಳು ಅಂತ ಬಂದಾಗ ಇದೇ ಒಂದು 2020ರ ಕಾಮನ್ವೆಲ್ತ್ ಕ್ರೀಡಾಕೂಟ ಇದು 23ನೇ ಒಂದು ಆವೃತ್ತಿಯಾಗಿರುತ್ತದೆ. ಈ ಸಾರಿ ಸ್ಕಾಟ್ಲೆಂಡ್ ನ ಗ್ಲಾಸ್ಗೋ ನಗರ ಇದರ ಒಂದು ಆತಿಥ್ಯವನ್ನ ವಹಿಸಿರುವಂತದ್ದು. ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಕ್ರೀಡೆ ನಡೀತಾ ಇದೆ ಅಂತ ಬಂದಾಗ ಜುಲೈ 23ರಿಂದ ಆಗಸ್ಟ್ 2ವರೆಗೂ ನಡೀತಾ ಇರುವಂತದ್ದು. ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಭಾರತಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಯಾವ ಒಂದು ಆಟವನ್ನ ಈ ಬಾರಿ ಈ ಒಂದು ಕಾಮನ್ವೆಲ್ತ್ ನಲ್ಲಿ ಕೈಬಿಡಲಾಗಿದೆ ಅಂತ ಹೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಇದೇ ಒಂದು ಕಾಮನ್ವೆಲ್ತ್ ನಲ್ಲಿ ಭಾರತ ಸೇರಿದಂತೆ 74 ಕಾಮನ್ವೆಲ್ತ್ ರಾಷ್ಟ್ರಗಳು ಭಾಗವಹಿಸಲಿವೆ. ಅಂಡ್ ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಓನ್ಲಿ ಅಂದ್ರೆ ವೆಚ್ಚದ ಒಂದು ಕಡಿತದ ಕಾರಣದಿಂದ ಈ ಬಾರಿ ಕೇವಲ 10 ಪ್ರಮುಖ ಕ್ರೀಡೆಗಳು ಮಾತ್ರ ಈ ಒಂದು ಕಾಮನ್ವೆಲ್ತ್ ನಲ್ಲಿ ನಡೀತಾ ಇರೋದು. ನಮ್ಮ ಭಾರತದ ಧ್ವಜಧಾರಿ ಯಾರು ಅಂತ ಬಂದಾಗ ಒಲಿಂಪಿಕ್ಸ್ ನ ಪದಕ ವಿಜೇತೆಯಾದಂತಹ ಮೀರಾಬಾಯಿ ಚಾನು ಅವರು ಈ ಒಂದು ಭಾರತ ಧ್ವಜಧಾರಿಯಾಗಿರ್ತಾರ. ಬೆಟನ್ ಬೇರರ್ ಯಾರಾಗಿದ್ರು ಅಂತಂದ್ರೆ ನಮ್ಮ ಒಲಿಂಪಿಕ್ ಪದಕದ ವಿಜೇತೆ ಬಾಕ್ಸರ್ ಆದಂತಹ ಲವ್ಲಿನಾ ಬಾರ್ಗೋಹೈನ್ ರವರು ಈ ಒಂದು ನೇತೃತ್ವವನ್ನ ವಹಿಸಿರ್ತಾರ. ಬೆಟನ್ ಬೇರರ್ ಅಂತಂದ್ರೆ ಏನು ಅಂತ ಬಂದಾಗ ದಂಡ ಅಂತ ಬರ್ತದೆ ನೋಡ್ರಿ, ಅಂದ್ರೆ ಅದು ದಿವ್ಯ ಜ್ಯೋತಿಯನ್ನು ಹಿಡ್ಕೊಂಡು ಓಡ್ತಾರಲ್ಲ, ಅವರು ಪ್ರಮುಖ ಒಂದು ಆಟಗಾರರಿಗೆ ಅದನ್ನ ನೇತೃತ್ವವನ್ನು ವಹಿಸಿಕೊಡ್ತಾರ. ಈ ಬಾರಿ ಭಾರತದ ಪದಕದ ನಿರೀಕ್ಷೆಯಲ್ಲಿ ಮುಂಚೂಣಿಯಲ್ಲಿರೋರು ಯಾರು ಅಂತ ಬಂದಾಗ ಅದು ಜಾವ್ಲಿನ್ ಥ್ರೋ ಅಥವಾ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಆಗಿರ್ತಾರ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಾಮನ್ವೆಲ್ತ್ ನ ಒಂದು ಇತಿಹಾಸದ ಪ್ರಮುಖ ಅಂಶಗಳು ಅಂತ ಬಂದಾಗ ಈ ಒಂದು ಕಾಮನ್ವೆಲ್ತ್ ಫಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಬಂದಾಗ 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ಅನ್ನುವ ಒಂದು ನಗರದಲ್ಲಿ ಇದು ನಡೀತದ. ಇದರ ಒಂದು ಮೊದಲನೇ ಆವೃತ್ತಿ ಇದಾಗಿರ್ತದ. ಇದರಲ್ಲಿ 11 ದೇಶಗಳ ಸುಮಾರು 400 ಕ್ರೀಡಾಪಟುಗಳು ವಿವಿಧ ಒಂದು ಕ್ರೀಡೆಗಳಲ್ಲಿ ಅಂದ್ರೆ 6 ಕ್ರೀಡೆಗಳಲ್ಲಿ ಸ್ಪರ್ಧಿಸಿದ್ರು. ಆರಂಭದಲ್ಲಿ ಇದನ್ನ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಹೇಳಿ ಕರಿತಿದ್ರು. ಸೊ ಈ ಒಂದು ಕೂಟವನ್ನ 1978ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಲಾಯಿತು. ಯಾವಾಗ ಅಂತ ಬಂದಾಗ 1978 ನೆನ್ಪಿಟ್ಕೊಳ್ಳಿ. ಈ ಒಂದು ಕಾಮನ್ವೆಲ್ತ್ ಕೂಟ ನಡೆದಿರಲಿಲ್ಲ ಯಾವಾಗ ಅಂತ ಬಂದಾಗ ಎರಡನೇ ಒಂದು ಮಹಾಯುದ್ಧದ ಕಾರಣದಿಂದ 1942 ಮತ್ತು 1946ರಲ್ಲಿ ಈ ಒಂದು ಕೂಟ ನಡೆದಿರಲಿಲ್ಲ. ಅಷ್ಟಲ್ಲದೆ ವಿವಿಧ ಕಾರಣಗಳಿಂದ ನಮ್ಮ ಭಾರತ ಈ ಒಂದು ಕ್ರೀಡೆಯಲ್ಲಿ 4 ಬಾರಿ ಭಾಗವಹಿಸಿರ್ಲಿಲ್ಲ. ಅದು ಯಾವಾಗ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂತದ್ದಾಗಿರ್ತದ. CGF ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ UK ನ ಲಂಡನ್ ನಲ್ಲಿದೆ. ಲಂಡನ್ ಅನ್ನೋದು ಬ್ರಿಟನ್ ದೇಶದ ರಾಜಧಾನಿಯಾಗಿದೆ. ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತದ ಮೊದಲ ಭಾಗವಹಿಸುವಿಕೆ ಅಂತ ಬಂದಾಗ ಅದು 1934ರಲ್ಲಿ ಎರಡನೇ ಆವೃತ್ತಿಯಲ್ಲಿ ನಮ್ಮ ಭಾರತ ಭಾಗವಹಿಸಿತು. ಇದೇ ಒಂದು ಎರಡನೇ ಆವೃತ್ತಿಯಲ್ಲಿ ನಮಗೆ ಮೊದಲನೇ ಪದಕ ನಮ್ಮ ಭಾರತಕ್ಕೆ ಸಿಗ್ತದ. ಅದನ್ನ ತಂದುಕೊಟ್ಟವರು ಯಾರಂತಂದ್ರ ಕುಸ್ತಿಯಲ್ಲಿ ರಸೀದ್ ಅನ್ವರ್ ಅಂತ ಬರ್ತಾರ. ಅವರು ನಮ್ಮ ಭಾರತಕ್ಕೆ ಮೊದಲ ಕಂಚಿನ ಪದಕವನ್ನ ತಂದು ಕೊಟ್ಟಿರ್ತಾರ. ಹಾಗಾದ್ರೆ ನಮ್ಮ ಭಾರತಕ್ಕೆ ಈ ಒಂದು ಕಾಮನ್ವೆಲ್ತ್ ನಲ್ಲಿ ಮೊದಲ ಚಿನ್ನದ ಪದಕ ಯಾವಾಗ ಸಿಕ್ತು ಯಾರಿಂದ ಅಂತ ಬಂದಾಗ 1958ರಲ್ಲಿ ಫ್ಲೈಯಿಂಗ್ ಸೀಕ್ ಅಂತ ಹೇಳಿ ಪ್ರಖ್ಯಾತಿ ಹೊಂದಿರುವಂತಹ ಮಿಲ್ಕಾ ಸಿಂಗ್ ಅವರಿಂದ ನಮಗೆ ಒಂದು ಚಿನ್ನದ ಪದಕ ದೊರಕ್ತದೆ. ಸೊ ಹಾಗಾದ್ರೆ ಯಾವ್ದ್ರಲ್ಲಿ ಅಂತಂದ್ರೆ ಪುರುಷರ 440 ಯಾರ್ಡ್ಸ್ ಓಟದಲ್ಲಿ 46.71 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ಚಿನ್ನವನ್ನ ಇವರು ಗೆದ್ದುಕೊಂಡು ಬಂದಿರ್ತಾರ. ಸೊ ಈ ಒಂದು ಕಾಮನ್ವೆಲ್ತ್ ದ ಆತಿಥ್ಯದ ವಿಷಯಕ್ಕೆ ಬಂದಾಗ ನಮ್ಮ ಭಾರತ ಕೇವಲ ಒಂದು ಬಾರಿ ಮಾತ್ರ ಈ ಒಂದು ಕಾಮನ್ವೆಲ್ತ್ ನ ಆತಿಥ್ಯವನ್ನ ವಹಿಸಿತ್ತು. ಯಾವಾಗ ಅಂತಂದ್ರೆ 2010ರಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ವಹಿಸಿತ್ತು. ಅದು ಒಂದು 19ನೇ ಆವೃತ್ತಿ ಆಗಿತ್ತು. ಈ ಟೈಮ್ ನಲ್ಲಿ 17 ವಿವಿಧ ಸ್ಪರ್ಧೆಗಳಿದ್ವು. 71 ರಾಷ್ಟ್ರದ ತಂಡಗಳು ಕೂಡ ಭಾಗವಹಿಸಿದ್ವು. ಈ ಒಂದು ಕೂಟದ ಇತಿಹಾಸದಲ್ಲೇ ನಮ್ಮ ಭಾರತ 101 ಪದಕಗಳನ್ನ ಗಳಿಸುವುದರ ಮೂಲಕ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿತ್ತು. ಅಷ್ಟೇ ಅಲ್ಲದೆ ಪದಕದ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ನಮ್ಮ ಭಾರತ ಪಡೆದಿತ್ತು. ಮುಂಬರುವ ಕಾಮನ್ವೆಲ್ತ್ ಅಂದ್ರೆ 2030ರಲ್ಲಿ ನಡೆಯುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದ ಒಂದು ಆತಿಥ್ಯವನ್ನ ನಮ್ಮ ಭಾರತ ವಹಿಸಲಿದೆ. ಇದು 24ನೇ ಒಂದು ಆವೃತ್ತಿಯ ಒಂದು ಕ್ರೀಡಾಕೂಟ ಆಗಿರ್ತದ. ನಮ್ಮ ಭಾರತದ ಗುಜರಾತ್ ನ ರಾಜಧಾನಿ ಆದಂತಹ ಅಹಮದಾಬಾದ್ ನಲ್ಲಿ ಈ ಒಂದು ಕೂಟ ನಡೆಯುವಂತದ್ದು. ಸೊ ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ಬಂದಾಗ ಈ ಒಂದು ಕೂಟ 100ನೇ ವರ್ಷದ ಅಂದ್ರೆ ಶತಮಾನೋತ್ಸವದ ಕೂಟ ಈ ಒಂದು ನಮ್ಮ ಗುಜರಾತ್ ನಲ್ಲಿ ಆಯೋಜನೆ ಆಗಲಿರುವಂತದ್ದು. ಅಂದ್ರೆ 1930ರಿಂದ ಈ 2030ರವರೆಗೆ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ 100 ಇಯರ್ಸ್ ಕಂಪ್ಲೀಟ್ ಮಾಡಿರ್ತದ. ಸೊ ಆದ್ದರಿಂದ 100ನೇ ವರ್ಷದ ಒಂದು ಕ್ರೀಡಾಕೂಟ ನಮ್ಮ ಒಂದು ಭಾರತದ ಗುಜರಾತ್ ನ ರಾಜಧಾನಿ ಆದಂತಹ ಅಹಮದಾಬಾದ್ ನಲ್ಲಿ ನಡೆಯಲಿದೆ. ಸೊ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅಂದ್ರೆ ಜುಲೈ 25ರ ಒಂದು ಕರೆಂಟ್ ಅಫೇರ್ಸ್ ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರ ಜೋಡೋ ಆಟಗಾರರಾದಂತಹ ಅರುಣ್ ಕುಮಾರ್ ಮತ್ತು ತುಳಿಕಾ ಮಾನ್ ಅವರು ಸ್ಪರ್ಧಾ ಪೂರ್ವ ಡೋಪಿಂಗ್ ಪರೀಕ್ಷೆಯನ್ನು ನಡೆಸ್ತಾರಲ್ಲ ಅದ್ರ ಸಲುವಾಗಿ ಅವರು ಈ ಒಂದು ಆಟದಿಂದ ಇಬ್ರು ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಈ ಒಂದು ಡೋಪಿಂಗ್ ಅಂತಂದ್ರೆ ಏನಂತ ಬಂದಾಗ ಒಂದು ಕ್ರೀಡೆಯಲ್ಲಿ ಕೃತಕವಾಗಿ ತಮ್ಮ ದೇಹದ ಶಕ್ತಿಯನ್ನ ಅಥವಾ ವೇಗವನ್ನ ಅಥವಾ ಸ್ಟಾಮಿನಾವನ್ನ ಹೆಚ್ಚಿಸಿಕೊಳ್ಳಲು ಆಟಗಾರರು ಏನ್ ಮಾಡ್ತಾರ ಅಡ್ಡದಾರಿಯನ್ನ ಹಿಡಿಯುವುದನ್ನ ಡೋಪಿಂಗ್ ಅಂತ ಹೇಳಿ ಕರೀತಾರ. ಸ್ಪರ್ಧಾ ಪೂರ್ವದಲ್ಲಿನೇ ಈ ಒಂದು ಡೋಪಿಂಗ್ ಪರೀಕ್ಷೆಯನ್ನ ಮಾಡಲಾಗ್ತದ. ಇದರಲ್ಲಿ ಡೋಪಿಂಗ್ ಅಂತ ಬಂದಾಗ ವಿವಿಧ ರೀತಿಯಲ್ಲಿ ಡೋಪಿಂಗ್ ಗಳ ಇರ್ತಾವ. ಅದರಲ್ಲಿ ನಿಷೇಧಿತ ಮದ್ದುಗಳ ಬಳಕೆ ಅಂತ ಹೇಳಿ ಫಸ್ಟ್ಲಿ ಬರುವಂತದ್ದು ಅನಾಬೋಲಿಕ್ ಸ್ಟೆರಾಯ್ಡ್ ಆಗಿರ್ಬೋದು, ಸ್ಟಿಮ್ಯುಲೆಂಟ್ಸ್ ಆಗಿರ್ಬೋದು ಮುಂತಾದವುಗಳು ಇರ್ತಾವ. ನೆಕ್ಸ್ಟ್ ಬರೋದು ರಕ್ತದ ಡೋಪಿಂಗ್ ಅಂತ ಬರ್ತದ, ಅಂದ್ರೆ ಬ್ಲಡ್ ಡೋಪಿಂಗ್ ಅಂತ ಬರ್ತದ. ಅದರಲ್ಲಿ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಒಂದು ಸಂಖ್ಯೆಯನ್ನ ಹೆಚ್ಚಿಸುವ ಸಲುವಾಗಿ ಏನ್ ಮಾಡ್ತಾರ ಸ್ನಾಯುಗಳಿಗೆ ಹೆಚ್ಚಿನ ಆಮ್ಲಜನಕ ಪೂರೈಕೆ ಆಗುವಂತೆ ಮಾಡುವುದಕ್ಕೆ ರಕ್ತದ ಡೋಪಿಂಗ್ ಅಂತ ಹೇಳಿ ಕರೀತಾರ. ಇದನ್ನ ಇವೆರಡು ಬಿಟ್ಟ ಇನ್ನೊಂದ್ ತರ ಡೋಪಿಂಗ್ ಅಂತ ಬರ್ತದ. ಅದೇನಂತಂದ್ರ
ಡೋಪ್ ಪರೀಕ್ಷೆಗೆ ಸಿಗದೆ ತಪ್ಪಿಸಿಕೊಳ್ಳುವ ಆಟಗಾರರು ತಾವಿರೋ ಒಂದು ಸ್ಥಳದ ಮಾಹಿತಿಯನ್ನ ಸರಿಯಾಗಿ ನೀಡದೇ ಇರುವುದರಿಂದ ಅವ್ರಿಗೆ ಸಹ ನಿಯಮದ ಉಲ್ಲಂಘನೆ ಅಂತ ಹೇಳಿ ಮಾಡ್ಬಿಟ್ಟ ಅವ್ರನ್ನ ಏನ್ ಮಾಡ್ತಾರ, ಡೋಪಿಂಗ್ ಅಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ಹೊರಗೆ ಹಾಕ್ತಾರ. ಈ ಒಂದು ಡೋಪಿಂಗ್ ಪರೀಕ್ಷೆಯನ್ನ ವಿಶ್ವಾದ್ಯಂತ ವಾಡಾ ಮತ್ತು ಭಾರತದಲ್ಲಿ ನಾಡಾ ಸಂಸ್ಥೆಗಳು ಕ್ರೀಡಾಪಟುಗಳ ಒಂದು ಯೂರಿನ್ ಟೆಸ್ಟ್ ಮತ್ತು ರಕ್ತದ ಒಂದು ಟೆಸ್ಟ್ ಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬಿಗೆ ಕಳಿಸಿ ಪರೀಕ್ಷೆಯನ್ನು ನಡೆಸ್ತಾರ. ಇದ್ರೊಳಗೆ ಏನಾದ್ರೂ ಕ್ರೀಡಾಪಟುಗಳು ಸಿಕ್ಕಿಬಿದ್ರೆ ಅವ್ರಿಗೆ ಶಿಕ್ಷೆ ಏನಾಗ್ತದೆ ಅಂತ ಬಂದಾಗ ಕ್ರೀಡಾಕೂಟದಿಂದ ತಕ್ಷಣ ಹೊರ ಹಾಕ್ತಾರ. ಅಷ್ಟೇ ಅಲ್ಲದೆ ಗೆದ್ದಿರೋ ಪದಕಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು ಅವನು ಕೂಡ ವಾಪಸ್ ಇಸ್ಕೊಂತಾರ. ಕ್ರೀಡೆಯಿಂದ 2 ವರ್ಷ ಹಿಡಿದು ಜೀವಿತಾವಧಿಯವರೆಗೂ ನಿಷೇಧ ಹೇರಲಾಗ್ತದ. ಪ್ರೆಸೆಂಟ್ ನಮ್ಮ ಭಾರತ ಸರ್ಕಾರ ಇದಕ್ಕೆ ಒಂದು ಪ್ರಚೋದನೆ ನೀಡುವಂತಹ ಕೋಚ್ಗಳನ್ನ ಮತ್ತು ಇದರ ಒಂದು ಜಾಲವನ್ನ ಮಟ್ಟ ಹಾಕುವ ಸಲುವಾಗಿ ಈ ಒಂದು ಡೋಪಿಂಗ್ ಅಪರಾಧವನ್ನ ಪರಿಗಣಿಸಲು ಕಾನೂನು ತರಲು ಯೋಜನೆಯನ್ನ ನಡೆಸ್ತಾ ಇದೆ. ಇನ್ನು ಜೋಡೋ ಬಿಟ್ಟು ವೇಟ್ ಲಿಫ್ಟಿಂಗ್ ನಲ್ಲೂ ಕೂಡ ಈ ಒಂದು ಡೋಪಿಂಗ್ ನ ಸಲುವಾಗಿ ವೇಟ್ ಲಿಫ್ಟಿಂಗ್ ಕೂಟವನ್ನ 16ರಿಂದ 11ಕ್ಕೆ ಇಳಿಸಲಾಗಿದೆ. ಸೊ ಈ ಒಂದು ವೇಟ್ ಲಿಫ್ಟಿಂಗ್ ನಲ್ಲಿ ಇದೇ ಒಂದು ಡೋಪಿಂಗ್ ನಲ್ಲಿ ಸಿಲುಕಿರುವ ಕಾರಣದಿಂದಾಗಿ ಯಾವುದೇ ತಪ್ಪು ಮಾಡಲಾರದಂತಹ ದಿಲ್ಬಾಗ್ ಸಿಂಗ್ ಅವರು ಈ ಒಂದು ಕೂಟವನ್ನ ಬಿಟ್ಟ ಹೊರನಡಬೇಕಾಗಿದೆ. ಇದರಲ್ಲಿ ಯಾರ್ಯಾರು ಸಿಲುಕಿ ಹಾಕಿಕೊಂಡಿದ್ದಾರೆ ಅಂತ ಬಂದಾಗ ಎನ್ ಅಜಿತ್ ರವರು, ಸಾಯಿರಾಜ್ ಪರ್ದೇಶಿ ಅವರು, ಹರ್ಚರಣ್ ಸಿಂಗ್ ರವರು, ವಂಶಿತಾ ವರ್ಮಾ ಅವರು ಇವರೆಲ್ಲರೂ ಕೂಡ ವೇಟ್ ಲಿಫ್ಟಿಂಗ್ ನ ಒಂದು ವಿಭಾಗದಲ್ಲಿ ಈ ಒಂದು ಡೋಪಿಂಗ್ ಗೆ ಸಿಲುಕಿ ಹಾಕಿಕೊಂಡಾರೆ. ಇದೇ ಒಂದು 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇದು ಆಗಿರುವಂತದ್ದು. ಇದು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅದ. ಸೊ ಹಿಂದೆ ನಡೆದಂತಹ ಕಾಮನ್ವೆಲ್ತ್ ನ ಕ್ರೀಡಾಕೂಟದಲ್ಲಿ ಈ ಒಂದು ಡೋಪಿಂಗ್ ಗೆ ಸಿಲುಕಿ ಹಾಕಿಕೊಂಡವರಲ್ಲಿ ಪ್ರಮುಖರು ಯಾರಂತಂದ್ರೆ ಸಂಚಿತಾ ಚಾನೂರು. ಇವರು ನಮ್ಮ ಭಾರತದ ಖ್ಯಾತ ವೇಟ್ ಲಿಫ್ಟರ್ ಮತ್ತು 2 ಬಾರಿ ಕಾಮನ್ವೆಲ್ತ್ ಚಿನ್ನದ ಪದಕವನ್ನ ಪಡೆದಿರ್ತಾರ. ಸೊ ಇವರು ನಿಷೇಧಿತ ಅನಾಬೋಲಿಕ್ ಸ್ಟೆರಾಯ್ಡ್ ಬಳಸಿದ ಹಿನ್ನೆಲೆಯಲ್ಲಿ ನಾಡಾ ಏನ್ ಮಾಡಿರ್ತದ, ಇವರಿಗೆ 4 ವರ್ಷದ ನಿಷೇಧವನ್ನ ಹೇರಲಾಗಿತ್ತು. ಸೊ ಇದೇ ಒಂದು 2026ರ ಕಾಮನ್ವೆಲ್ತ್ ಗೇಮ್ಸ್ ನ ಅಧಿಕೃತ ಮಸ್ಕಟ್ ಯಾವ್ದು ಅಂತ ಬಂದಾಗ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ನೆನಪಿಟ್ಕೊಳ್ಳಿ. ಫಿನ್ನಿ ಅಂತ ಹೇಳಿ ಕರೀತಾರ ಅದಕ್ಕ. ಇದು ಫಿನ್ನಿ ಅಂದ್ರೆ ಏನಂತ ಬಂದಾಗ ಇದು ಒಂದು ಸುಂದರವಾದ ಯೂನಿಕಾರ್ನ್ ಪ್ರಾಣಿಯ ರೂಪದಲ್ಲಿರುವಂತದ್ದು. ಸೊ ಇದರ ಹೆಸರು ಯಾವ ರೀತಿ ತಗೊಂಡ್ರು ಅಂತ ಬಂದಾಗ ಗ್ಲಾಸ್ಗೋ ನಗರದ ಪ್ರಸಿದ್ಧ ಫಿನ್ನಿಸ್ಟನ್ ಕ್ರೇನ್ ಅಂತ ಹೇಳ್ಬಿಟ್ಟು ಒಂದು ಸ್ಮಾರಕದ ನೆನಪಿಗಾಗಿ ಇದನ್ನ ಫಿನ್ನಿ ಅಂತೇಳಿ ಹೆಸರಿಸಲಾಯಿತು. ಸೊ ಇದರ ರೂಪ ಮತ್ತು ವಿನ್ಯಾಸ ಕೊಟ್ಟವರು ಯಾರು ಅಂತ ಬಂದಾಗ ಸೊ ಗ್ಲಾಸ್ಗೋ ನಗರದ 24 ಶಾಲೆಗಳ 76 ಮಕ್ಕಳು ಸೇರಿ, ಅಂದ್ರೆ ಇವರಿಗೆ ಸ್ಕಾಟ್ ಮೇಕರ್ಸ್ ಅಂತ ಕರೀತಾರ. ಸೊ ಇವರು ವಿನ್ಯಾಸಗೊಳಿಸಿದ್ದಾರೆ ಇದನ್ನ. ಸೊ ಅಷ್ಟೇ ಅಲ್ಲದೆ ಇದರ ತಲೆ ಮೇಲೆ ಟ್ರಾಫಿಕ್ ಕೋನ್ ಆಕಾರದ ಕೊಂಬಿದೆ. ಅಷ್ಟೇ ಅಲ್ಲದೆ ಇದು ಸ್ಥಳೀಯ ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತದೆ. ಕೆಎ ನಡೆಸುವಂತಹ ಪರೀಕ್ಷೆಗಳಲ್ಲಿ ಅದು ಟ್ರೆಂಡ್ ನಲ್ಲಿ ಇರಬೇಕು, ಮತ್ತೆ ಕರೆಂಟ್ ಅಫೇರ್ಸ್ ನಲ್ಲಿ ಇರಬೇಕು. ಅದರಲ್ಲಿ ಸ್ಪೆಷಲ್ ಸ್ಪೋರ್ಟ್ಸ್ ನಲ್ಲಿ ಅದು ಹೆಚ್ಚಿನ ಪ್ರಶ್ನೆಗಳನ್ನ ಕೇಳುವಂತದ್ದು. ಸೊ ಆದ್ರಿಂದ ಈ ಒಂದು ಟಾಪಿಕ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.